ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಏನೆಲ್ಲ ಯೂಸ್ ಮಾಡ್ಕೊಳ್ಬೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ನಾನಿವಾಗ ಇಲ್ಲೊಂದು ತೆಂಗಿನಕಾಯಿನ ತೆಗೆದುಕೊಂಡಿದ್ದೀನಿ. ಈ ತೆಂಗಿನಕಾಯಿಯ ಜುಟ್ಟೇನಿದೆ ಇದನ್ನು ನಾವು ಬಿಡಿಸ್ಕೊಳ್ಬೇಕಾಗುತ್ತೆ. ಇದರಿಂದ ಏನು ಉಪಯೋಗ ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಜುಟ್ಟನ್ನೆಲ್ಲವನ್ನು ಒಂದು ಚಾಕುವಿನ ಸಹಾಯದಿಂದ ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಈ ಜುಟ್ಟಿನಿಂದ ನಾವು ದೋಸೆ ಅಥವಾ ಚಪಾತಿಯನ್ನು ಹಾಕ್ಕೊಳ್ಬೇಕಾದ್ರೆ ದೋಸೆಯ ತವ ಏನಿದೆ ಅದರ ಮೇಲೆ ನಾವು ಎಣ್ಣೆಯನ್ನು ಹಚ್ಕೊಳ್ಳೋದಕ್ಕೆ ಬ್ರಷನ್ನು ಯೂಸ್ ಮಾಡ್ತೀವಲ್ವ. ಪ್ಲಾಸ್ಟಿಕ್ನ ಬ್ರಷನ್ನು ಯೂಸ್ ಮಾಡೋ ಬದಲಾಗಿ ನಾವು ಈ ರೀತಿಯ ಚಗರೆಯಿಂದ ನಾವು ಬ್ರಷನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇದೆಲ್ಲವನ್ನು ಚಗರೆ ಎಲ್ಲವನ್ನು ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಹಿಂದಿನ ಭಾಗವನ್ನು ನಾವು ನೀಟಾಗಿ ಎಲ್ಲವನ್ನು ಬಿಡಿಸ್ಕೊಂಡು ಈ ರೀತಿ ರೆಡಿ ಮಾಡಿಕೊಂಡ್ರೆ ಸಾಕು. ಇದನ್ನು ಒಂದು ಸಮವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ ಇಲ್ಲಿ ಬಿಡಿಸ್ಕೊಂಡಿರುವಂಥ ಈ ಚಗರೆನ ನಾವು ಮಡಕೆಯನ್ನು ತೊಳಿಬೇಕಾದ್ರೆ ಮಡಕೆ ಪಾತ್ರೆಯನ್ನು ಯೂಸ್ ಮಾಡೋರು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಈ ಪುಡಿ ಏನಿದೆ ಇದನ್ನು ನಾವು ಮನಿ ಪ್ಲ್ಯಾಂಟ್ಗಳನ್ನು ಮನೆಯಲ್ಲಿ ಬೆಳೆಸ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ಹಾಕ್ಕೊಳ್ಬೋದು. ಇದರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇದನ್ನು ನಾವು ತೆಗೆದುಕೊಂಡಿರುವಂಥ ಚಗರೆ ಏನಿದೆ ಇದನ್ನು ನೀಟಾಗಿ ಇದರಲ್ಲಿರುವಂಥದ್ದೆಲ್ಲನೂ ಕ್ಲೀನ್ ಮಾಡಿಕೊಂಡು ಒಂದು ಕಡ್ಡಿ ಅಥವಾ ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ನಾವು ಕಟ್ಕೊಳ್ಬೇಕಾಗುತ್ತೆ. ಇದನ್ನು ಒಂದು ದಾರದಿಂದನೋ ಅಥವಾ ಒಂದು ರಬ್ಬರ್ ಬ್ಯಾಂಡಿಂದನೋ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕಿ ನಾವು ಕಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ಪೂನನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಕಡ್ಡಿನಾದ್ರೂ ಕೂಡ ಹಾಕ್ಕೊಳ್ಬೋದು. ಹಾಗೆ ಇನ್ನುಳಿದ ಭಾಗವಂತವನ್ನು ಕವರ್ ಮಾಡ್ಕೊಳ್ಳೋದಕ್ಕಂತೇಳಿ ನಾನಿಲ್ಲಿ ಪ್ಲಾಸ್ಟರ್ನಿಂದ ಸುತ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಪ್ಲಾಸ್ಟರನ್ನು ಕವರ್ ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಈ ಪ್ಲಾಸ್ಟರಿಂದ ಸುತ್ತಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡ ನಂತರ ಮುಂದಿನ ಭಾಗ ಏನಿದೆ ಇದನ್ನು ನಾವು ಸರಿ ಮಾಡಿಕೊಂಡು ನೀಟಾಗಿ ಸಮವಾಗಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಇಷ್ಟು ಸಿಂಪಲ್ಲಾಗಿ ನಾವೊಂದು ಬ್ರಷನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು ಅಂತೇಳಿ ಈ ರೀತಿಯಾಗಿ ನಾವು ಆರಾಮವಾಗಿ ಮಾಡ್ಕೊಳ್ಬೋದು. ಇದು ತುಂಬ ಚೆನ್ನಾಗಿ ಬಾಳಿಕೆನೂ ಕೂಡ ಬರುತ್ತೆ ನೋಡಿ. ಎಷ್ಟು ನೀಟಾಗಿದೆ ಅಂತೇಳಿ ಇದನ್ನು ನಾವು ಯಾವ ರೀತಿಯಾಗಿ ಬಳಸ್ಕೊಳ್ಳೋದು ಅಂತ ಹೇಳಿ ನೋಡೋಣ ನೋಡಿ. ಈಗ ನಾನಿಲ್ಲಿ ಒಂದು ದೋಸೆ ತವವನ್ನು ಇಟ್ಟಿದ್ದೇನೆ. ಇದರ ಮೇಲೆ ನಾವು ನಾರ್ಮಲಾಗಿ ಎಣ್ಣೆಯನ್ನು ಹಚ್ಕೊಂಡು ಯಾವ ರೀತಿ ನಾವು ಹಚ್ಕೊಳ್ತೀವೋ ಅದೇ ರೀತಿಯಾಗಿ ಆರಾಮವಾಗಿ ಮಾಡ್ಕೊಳ್ಬೋದು. ಹಾಗೆ ಚಪಾತಿಯನ್ನು ಬೇಯಿಸೋವಾಗ್ಲೂ ಕೂಡ ಇದನ್ನು ಎಣ್ಣೆ ಹಚ್ಚೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಒಂದು ಸಿಂಪಲ್ಲಾಗಿ ಒಂದು ಬಾಚಣಿಗೆಯಿಂದ ನಾವು ಹೇಗೆ ಬಟ್ಟೆಯನ್ನು ಮಡಚ್ಕೊಳ್ಬೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಕೆಲವರಿಗೆ ಸೀರೆಯನ್ನು ಮಡಚೋದು ತುಂಬಾ ಕಷ್ಟ ಅಂತ ಇರುತ್ತೆ. ಅಂಥವರು ಈ ಒಂದು ಬಾಚಣಿಗೆಯಿಂದನೇ ಎಷ್ಟು ಬೇಗನೆ ಸೀರೆಗಳನ್ನು ಮಡಚ್ಕೊಳ್ಬೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಸೀರೆಯ ಮೊದಲನೇ ತುದಿನಲ್ಲಿ ನಾವು ಈಗ ಒಂದು ಬಾಚಣಿಗೆಯನ್ನು ಈ ರೀತಿಯಾಗಿ ಇಟ್ಕೊಳ್ಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ಇಟ್ಟ ನಂತರ ಇದನ್ನು ಹೀಗೇ ರೌಂಡ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಬಾಚಣಿಗೆಯನ್ನು ಮತ್ತು ಈ ಥರ ತಿರುಗಿಸ್ಕೊಳ್ತಾ ನಾವು ಇದನ್ನು ಸುತ್ತಕೊಳ್ಬೇಕಾಗತ್ತೆ ನೀಟಾಗಿ. ನಾವು ಸೀರೆಗೆ ನೆರಿಗೆ ಮಾಡೋ ರೀತಿಯಲ್ಲಿ ನಾವು ಇದನ್ನು ಸುತ್ತಕೊಳ್ತಾ ಇದ್ದರೆ ಸಾಕು ನೋಡಿ. ಯಾವ ರೀತಿಯಾಗಿ ಈಸಿಯಾಗಿ ನಾವು ಇದೇ ರೀತಿ ಸುತ್ತಕೊಂಡ್ರೆ ಸಾಕು, ನೀಟಾಗಿ ಸೀರೆ ಮಡಚ್ಕೊಳ್ಳುತ್ತೆ. ಒಂದು ಸಲ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಎಷ್ಟು ಬೇಗ ಸೀರೆಯನ್ನು ಮಡಚ್ಬೋದು ಅಂತ ಹೇಳಿ ನೋಡಿ. ಎಲ್ಲ ಕಡೆನೂ ಕೂಡ ನಾನು ಈ ರೀತಿ ಸುತ್ಕೊಂಡು ಬರ್ತಾಯಿದ್ದೀನಿ. ಯಾವುದೇ ತರಹ ಸೀರೆಗಳಾದ್ರೂ ಕೂಡ ನಾವು ಆರಾಮವಾಗಿ ಬೇಗನೆ ಈ ಸೀರೆಗಳನ್ನು ಮಡಚ್ಕೊಳ್ಬೋದು ನೋಡಿ. ಎಲ್ಲ ಸೀರೆಯನ್ನು ಮಡಚ್ಕೊಂಡ ನಂತರ ಈ ಥರ ಬಂದಿದೆ. ಈಗ ನೀವೇ ನೋಡ್ಬೋದು ಮೇಲಿಂದ ಕೂಡ ಕೆಳಗಿನವರೆಗೂ ಕೂಡ ಸೀರೆ ಒಂದೇ ಸಮನಾಗಿ ಮಡಚ್ಕೊಂಡಾಗಿದೆ. ಇದನ್ನು ನಿಮಗೆ ಟೇಬಲ್ ಮೇಲೆ ಹಾಕಿ ತೋರಿಸ್ತೇನೆ ನೋಡಿ. ಎಷ್ಟು ನೀಟಾಗಿ ಬಂದಿದೆ ಅಂದರೆ ನಾವು ಕೈನಲ್ಲಿ ಮಡಚಿದ್ರೂ ಕೂಡ ಇದು ಅಷ್ಟು ನೀಟಾಗಿ ಬರೋದಿಲ್ಲ ನೋಡಿ. ಎಷ್ಟು ಸಮವಾಗಿ ಬಂದಿದೆ ಅಂತ ಹೇಳಿ. ಬಾಚಣಿಗೆ ಕೂಡ ಇನ್ನೂ ಒಳಗಡೆನೇ ಇದೆ. ನಾವು ಕೈನಲ್ಲಿ ಈ ರೀತಿ ಮಡಚಿದ್ರೂ ಕೂಡ ಒಂದು ಸಲ ಉದ್ದ ತುಂಡ ಬರುತ್ತೆ. ಅದರ ಬದಲಾಗಿ ಈ ರೀತಿ ಸೀರೆ ಮಡ್ಚೋಕ್ಕಾಗಲ್ಲ ಅನ್ನೋರು ಈ ರೀತಿ ಆರಾಮವಾಗಿ ಮಡಚ್ಕೊಳ್ಬೋದು. ಯಾರಾದ್ರೂ ಕೂಡ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಡಚ್ಕೊಳ್ಬೋದು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ಒಂದು ಬಾಚಣಿಗೆಯಿಂದ ನಾವು ಈ ಮನೆಯ ಕಾರ್ನರ್ಗಳಲ್ಲಿ ಹಾಗೆ ಕಿಟಕಿಯ ಸ್ಲೈಡಿಂಗ್ ಡೋರ್ಗಳೆಲ್ಲ ಬರುತ್ತಲ್ಲ ಅಲ್ಲಿಂದ ನಾವು ಈ ಬಾಚಣಿಗೆಯಿಂದ ಯಾವ ರೀತಿಯಾಗಿ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗೋಡೆಗಳ ಅಂಚಿನಲ್ಲೇನಿದೆ ಇಲ್ಲಿ ನಾವು ಮನೆಯನ್ನು ಒರೆಸ್ಕೊಳ್ಬೇಕಾದ್ರೆ ನಾವು ಮಾಪಿಂದ ಒರೆಸಿದಾಗ ಅಲ್ಲಿ ನೀಟಾಗಿ ಕ್ಲೀನ್ ಆಗೋದಿಲ್ಲ. ಹಾಗೆ ಈ ರೀತಿಯ ವುಡ್ ವರ್ಕ್ಗಳೇನಾದರೂ ಮಾಡಿಸಿದ್ದಾಗ ಆ ಸಂಧಿಗಳಲ್ಲಿ ಏನೇನಿದೆ ಅಲ್ಲೆಲ್ಲ ಕೂಡ ಧೂಳು ನೀಟಾಗಿ ಕ್ಲೀನ್ ಆಗೋಲ್ಲ.
ನಾವು ಎಷ್ಟೇ ಬಟ್ಟೆಯನ್ನು ತೆಕ್ಕೊಂಡು ಒರೆಸಿದ್ರೂ ಕೂಡ ಕಾರ್ನರಲ್ಲಿ ನೀಟಾಗಿ ಕ್ಲೀನ್ ಆಗೋಲ್ಲ. ಅಂಥ ಸಮಯದಲ್ಲಿ ನಾವು ಈ ಬಾಚಣಿಗೆಗೆ ಒಂದು ಬಟ್ಟೆಯನ್ನು ಕವರ್ ಮಾಡಿಕೊಂಡು ಅದನ್ನು ಸ್ವಲ್ಪ ಒದ್ದೆಯನ್ನು ಮಾಡಿಕೊಂಡು ನೋಡಿ ಈ ರೀತಿಯಾಗಿ ನಾವು ಒರೆಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಈ ಸಂದಿಗಳಲ್ಲಿ ಎಷ್ಟೇ ಧೂಳಿದ್ರೂ ಕೂಡ ನೀಟಾಗಿ ಕ್ಲೀನಾಗಿ ಹೋಗುತ್ತೆ. ಹಾಗೆ ಗೋಡೆಯ ಕಾರ್ನರ್ಗಳಲ್ಲಿ ನಾವು ಮಾಪಿಂದ ಒರೆಸಿದಾಗ ಯಾವುದೇ ಕೊಳೆಗಳಾಗಿದ್ರು ಡಸ್ಟ್ ಇದ್ರೂ ಕೂಡ ಅದು ಹೋಗಿರಲ್ಲ. ಈ ರೀತಿಯ ಸಂದಿಗಳಲ್ಲಿ ನಾವು ಈ ರೀತಿ ಬಾಚಣಿಗೆಯಿಂದ ನಾವು ಕ್ಲೀನ್ ಮಾಡಿಕೊಂಡಾಗ ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಕೆಲಸನೂ ಕೂಡ ಬೇಗ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ಈ ರೀತಿ ಸಂದಿಗಳಲ್ಲಿ ಕೆಲವು ಸಲ ಧೂಳು ಕೂಡ ಹೋಗೋದೇ ಇಲ್ಲ. ಆವಾಗ ಈ ಥರ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಸ್ಲೈಡಿಂಗ್ ಡೋರ್ಗಳನ್ನು ಮಾಡಿಸಿದ್ರೆ ಅಥವಾ ಕಿಟಕಿಗಳೇನಾದರೂ ಇತ್ತಂದರೆ ಇಲ್ಲಿ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಬೆರಳಿಂದ ನಾವು ಹಾಗೆ ಕ್ಲೀನ್ ಮಾಡೋದಕ್ಕಾಗೋದೇ ಇಲ್ಲ. ಅಂಥ ಸಮಯದಲ್ಲಿ ಈ ರೀತಿ ಬಾಚಣಿಗೆಗೆ ಒಂದೇ ಸರಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬಿಡ್ಬೋದು. ನೋಡಿ ಬಟ್ಟೆನ ಸುತ್ತಕೊಂಡು ಈ ರೀತಿ ಒಂದು ಸಲ ಹಿಂಗೆ ಒರೆಸ್ಕೊಂಡ್ರೆ ಸಾಕು, ಎಷ್ಟೇ ಕೊಳೆ ಇದ್ರೂ ಕೂಡ ನೀಟಾಗಿ ಕ್ಲೀನಾಗಿ ಹೋಗಿಬಿಡುತ್ತೆ. ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಹೇಳಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.